ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಮಾಹಿತಿ ಏನಂದರೆ, ನೀವು ಡಿಜಿಟಲ್ ವೋಟರ್ ಐ ಡಿ ಕಾರ್ಡನ್ನು ಮೊಬೈಲ್ನಲ್ಲೇ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತು ನಿಮ್ಗೆ ಏನಾದರೂ ಎಫಿಕ್ ನಂಬರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ಅದನ್ನು ಫೈಂಡ್ ಮಾಡಿಕೊಂಡು ನೀವು ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಮತ್ತು ಇಲ್ಲಿ ತನಕ ನಿಮಗೆ ಹೊಸ ಎಫಿಕ್ ಕಾರ್ಡ್ ಬಂದಿಲ್ಲ ಅಂದರೆ ಯಾವ ಥರ ಕಂಪ್ಲೇಂಟ್ನ ಮಾಡಿ ನಿಮ್ಮ ಕಾರ್ಡನ್ನು ಪೋಸ್ಟ್ ಮುಖಾಂತರ ತರಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ. ಮೊದಲಿಗೆ ಸ್ನೇಹಿತರೆ, ನೀವು ಗೂಗಲ್ ಪ್ಲೇಸ್ಟೋರ್ಗೆ ಬಂದು ಅಲ್ಲಿ ಸರ್ಚ್ ಬಾರಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿ, ಅಲ್ಲಿ ಒಂದು ನಿಮಗೆ ಆ್ಯಪು ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ನೀವು ಫಸ್ಟ್ ಟೈಮು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಹೊಸದಾಗಿ ನೀವು ನ್ಯೂ ಯೂಸರ್ ಆಗಿದ್ದರೆ ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಬೇಕು. ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ವೆಯ್ಟ್ ಮಾಡಿ, OTP ಬರುತ್ತೆ. ಆ OTPನ ಹಾಕಿ ನಿಮ್ಮ ಹೆಸರು ಮತ್ತು ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ನೇಮ್ ಟೈಪ್ ಮಾಡಿದ್ದಾದಮೇಲೆ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ABC@123 ಆ ಥರ ಟೈಪಲ್ಲಿ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಬಂದಿರತಕ್ಕಂಥ OTPನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ, ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಶೋ ಆಗುತ್ತೆ. ಓಕೆ ಅಂತ ಮಾಡಿ ಮತ್ತೆ ನೀವು ಮೇನ್ ಪೇಜ್ಗೆ ಬಂದು ಈಗ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೀವು ಆ್ಯಸ್ ಇಟ್ ಈಸು ಮೊದಲು ನೀವು ಲಾಗಿನ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದನ್ನೇ ಹಾಕಿ ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ನ ಹಾಕಿ ಓಕೆ ಅಂತ ಮಾಡಿದ್ರೆ ನಿಮಗೆ ಮತ್ತೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ಓಕೆ ಅಂತ ಸಬ್ಮಿಟ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳು ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ಹೊಸದಾಗಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು, ಮತ್ತು ಕಂಪ್ಲೇಂಟ್ ಕೂಡ ರೈಸ್ ಮಾಡ್ಬೋದು, ಎಫಿಕ್ ಕಾರ್ಡ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ನಾವೀಗ ಎಫಿಕ್ ಕಾರ್ಡ್ನ ಡೌನ್ಲೋಡ್ ಮಾಡೋಣ ಬನ್ನಿ. ಎಫಿಕ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ನಿಮಗೆ ಎಫಿಕ್ ಕಾರ್ಡ್ ನಂಬರ್ ಗೊತ್ತಿರಬೇಕಾಗತ್ತೆ. ನೀವು ಅದನ್ನು 3 ಟೈಪ್ಸಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ನಾನೀಗ ಸರ್ಚ್ ಬೈ ಫೋನ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, 4 ಟೈಪಲ್ಲಿ ನಿಮಗೆ ಶೋ ಆಗುತ್ತೆ. ನೀವು 4 ಟೈಪ್ ಹಾಕಿ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಉದಾಹರಣೆಗೆ ಕಾರ್ಡ್ ಗೊತ್ತಿಲ್ಲ ಅಂದರೆ ನೀವು ಫಸ್ಟ್ ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ನಿಮ್ಮ ಕಾರ್ಡ್ ನಂಬರ್ನ ಫೈಂಡ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ನಂತರ ನೆಕ್ಸ್ಟ್ ಈ ಥರ ನಿಮ್ಮ ಫುಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮದು UCA ನಂಬರು ಮತ್ತು ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಪೋಲಿಂಗ್ ಬೂತು ಎಲ್ಲ ಕೂಡ ಶೋ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು UCA ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮುಂದೆ ಅದು ನೀವು ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ. ಈಗ ಸ್ನೇಹಿತರೆ, ನೆಕ್ಸ್ಟ್ ಆಪ್ಷನ್ ಮುಖಾಂತರ ಯಾವ ಥರ ಬಾರ್ಕೋಡ್ ಮುಖಾಂತರ ನಿಮ್ಮದು ಡೀಟೇಲ್ಸ್ನ ಯಾವ ರೀತಿ ನೋಡೋದು ಅಂತ ತೋರಿಸ್ತೀನಿ. ನೀವು ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಆಲ್ರೆಡಿ ಅಲ್ಲಿ ಕಾಣ್ತಿರೋ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೋಡಿ, ನಿಮ್ಮ ಪೋಲಿಂಗ್ ಬೂತು ನಿಮ್ಮ ಫುಲ್ ಡೀಟೇಲ್ಸು ಅಡ್ರೆಸ್ ಎಲ್ಲ ತೋರಿಸುತ್ತೆ ಸ್ನೇಹಿತರೆ. ನೀವು ಈ ಟೈಪಲ್ಲಿ ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಇದ್ರ ಮುಖಾಂತರ ನೀವು ಸರ್ಚ್ ಮಾಡ್ಕೋಬೋದು. ಈಗ ಸ್ನೇಹಿತರೆ, ನಾವು ಬ್ಯಾಕ್ಗೆ ಹೋಗೋಣ. ಈಗ ಎಫಿಕ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ಅಲ್ಲಿ ಫೈಂಡ್ ಮಾಡಿದಂಥ ಎಫಿಕ್ ಕಾರ್ಡ್ನ ಕಾಪಿನ ಅಲ್ಲಿ ಎಫಿಕ್ ಕಾರ್ಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಎಫಿಕ್ ಕಾರ್ಡ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂಬರ್ನ ಹಾಕಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಫೆಚ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ನಿಮ್ಮ ಡೀಟೇಲ್ಸು ಓಪನ್ ಆಗುತ್ತೆ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಹೆಸರು ಎಲ್ಲ ಶೋ ಆಗುತ್ತೆ. ಅಲ್ಲಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ನೀವು ಅಲ್ಲಿ ಹಾಕಿ ವೆರಿಫೈ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮ್ಮದು ಸಕ್ಸಸ್ಫುಲ್ಲಾಗಿ ಕಾರ್ಡು ನಿಮ್ಮ ಮೊಬೈಲಲ್ಲಿ ಕೂಡ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ಶೇರ್ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಿಂಟ್ ತೊಗೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಿಮ್ಮದು ಇದು ಫುಲ್ ಡಿಜಿಟಲ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ಇದು ಎಲ್ಲ ಕಡೆಯಲ್ಲೂ ಅಕ್ಸೆಪ್ಟ್ ಮಾಡ್ತಾರೆ. ನಂತರ ಸ್ನೇಹಿತರೆ, ನೀವು ಮತ್ತೆ ಹೋಮ್ ಪೇಜಿಗೆ ಬಂದು ನಿಮ್ಮದು ಇಲ್ಲಿ ತನಕ ಎಫಿಕ್ ಕಾರ್ಡ್ ಏನಾದರೂ ಬಂದಿಲ್ಲ ಪೋಸ್ಟ್ ಮುಖಾಂತರ ಅಂದರೆ ಯಾವ ರೀತಿ ಮಾಡೋದು ಅಂದರೆ, ಕೆಳಗಡೆ ಕಾಣ್ತಿದೆ ನೋಡಿ ಕಂಪ್ಲೇಂಟ್ಸ್ ಅಂತ, ಅದನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಸ್ಟಾರ್ಟಿಂಗ್ಗೆ ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಯಾವ ಕಾರ್ಡ್ ಬಂದಿಲ್ಲ ಎಫಿಕ್ ಕಾರ್ಡು ಆ ನಂಬರ್ನ ಹಾಕಿ, ನಂತರ ಎಫಿಕ್ ಕಾರ್ಡು ಯಾರ ಹೆಸರಲ್ಲಿದೆ ಆ ಹೆಸರನ್ನ ಹಾಕಿ, ನಂತರ ಮತ್ತೆ ಕೂಡ ನೀವು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ
ಟೈಪ್ ಸಮಸ್ಯೆ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಫಿಕ್ ಕಾರ್ಡ್ ಬಂದಿಲ್ಲ, ಅದರಿಂದ ನಾವು ಎಫಿಕ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾಗ ಸಬ್ ಇದು ಬಂದ್ಬಿಟ್ಟು ನಿಮಗೆ ಎಫಿಕ್ ಕಾರ್ಡ್ ನಾಟ್ ಡೆಲಿವರ್ಡ್ ಅಂತ ಬರುತ್ತೆ. ನಿಮ್ಮ ಕಂಪ್ಲೇಂಟಲ್ಲಿ ಸಬ್ ಕ್ಯಾಟಗರಿ ಅಂತ ಅದನ್ನು ಚೂಸ್ ಮಾಡ್ಕೊಂಡಾಗ ಎಫಿಕ್ ನಾಟ್ ಡೆಲಿವರ್ಡ್ ಅಂತ ಬರುತ್ತೆ. ನೀವಾಗ ಅಲ್ಲಿ ನಿಮ್ಮ ಎಫಿಕ್ ನಂಬರ್ನ ಹಾಕಿ, ಅಕಸ್ಮಾತು ಎಫಿಕ್ ನಂಬರ್ ಇಲ್ಲ, ನೀವು ಹೊಸ್ದಾಗಿ ಅಪ್ಲೈ ಮಾಡಿದ್ರಿ ಅಂದರೆ ರೆಫರೆನ್ಸ್ ನಂಬರ್ನ ಹಾಕಬೇಕಾಗತ್ತೆ. ಮತ್ತು ನೀವು ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಒಂದು ಟೈಪ್ ಮಾಡಬೇಕಾಗತ್ತೆ. ನೀವು ಅಲ್ಲಿ ನಿಮ್ಮ ರೀಸನ್ನ ಡಿಯರ್ ಸರ್ ಅಲ್ಲಿ ಬರೀಬೇಕಾಗತ್ತೆ. ನಾಟ್ ರಿಸೀವ್ಡ್ ನ್ಯೂ ಡಿಜಿಟಲ್ ವೋಟರ್ ID ಕಾರ್ಡ್ ಅಂತ ಹಾಕಿ ಪ್ಲೀಸ್ ಸೆಂಡ್ ಮಿ ಸರ್ ಅಂತ ಒಂದು ಟೈಪ್ ಮಾಡಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆ, ಅದನ್ನ ಸಬ್ಮಿಟ್ ಅಂತ ಮಾಡಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ. ಅದನ್ನ ಕನ್ಫರ್ಮ್ ಅಂತ ಮಾಡಿ. ಕನ್ಫರ್ಮ್ ಅಂತ ಮಾಡಿದ ನಂತರ ಈ ಥರ ನಿಮ್ಗೊಂದು ಕಂಪ್ಲೇಂಟ್ ರೆಫರೆನ್ಸ್ ನಂಬರು ಬರುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಯಾವ ಇದರಲ್ಲಿದೆ ಸ್ಟೇಜಲ್ಲಿದೆ ಅದನ್ನ ಕಂಪ್ಲೇಂಟ್ ಚೆಕ್ ಮಾಡ್ಕೋಬಹುದು. ನೋಡಿ, ಮತ್ತೆ ನೀವು ಕಂಪ್ಲೇಂಟ್ ಆ್ಯಂಡ್ ಸಜೆಷನ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರೆಫರೆನ್ಸ್ ನಂಬರ್ನ ಹಾಕಿ ಅಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬಹುದು. ಇವಾಗ ಹಾಕಿರೋದು, ಅದರಿಂದ ನೋಡಿ ಈ ಥರ ರೀಸನ್ನು ತೋರಿಸುತ್ತೆ. ಎಫಿಕ್ ಕಾರ್ಡ್ ನಾವು ಕೊಟ್ಟಿರ್ತಕ್ಕಂಥ ರೀಸನ್ ಇಲ್ಲೇ ಶೋ ಆಗ್ತಿದೆ ಸ್ನೇಹಿತರೆ. ನಿಮ್ದು ಅಕಸ್ಮಾತ್ ಅಪ್ರೂವಲ್ ಆಗಿದ್ರೆ ಅದು ಎಸ್ ಅಂತ ಬರುತ್ತೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.